ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಹೊಸನಗರ ಸ್ಥಳೀಯರಿಂದ ಸರ್ಕಾರಕ್ಕೆ ಆಗ್ರಹ. ಮಲೆನಾಡು ಕರಾವಳಿ ಸಂಪರ್ಕಿಸುವ ಉದ್ದೇಶಿತ ರೈಲು ಮಾರ್ಗ ಹೊಸನಗರದಿಂದ ಹಾದು ಹೋಗಲಿ, ಇದೇ ಸುಗಮ. ನೌಕರರ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಹೊನ್ನೇಸರ ಶಾಲಾ ಮುಖ್ಯ ಶಿಕ್ಷಕಿ ಶೈಲಜಾ ರಾಜ್ಯಕ್ಕೆ ಪ್ರಥಮ. ಕೆಳದಿ ರಸ್ತೆಯ ಶಾಂತಿನಗರದಲ್ಲಿ ರಸ್ತೆ ಉದ್ದಕ್ಕೂ ಯುಜಿಡಿಗಳ ಗುಂಡಿ, ಸಂಚಾರಿಗಳ ಪರದಾಟ, ಮಾಡೋರ್ಯಾರು ಸಮ. ಮಲೆನಾಡು ಕರಾವಳಿ ಸಂಪರ್ಕಕ್ಕೆ ಉದ್ದೇಶಿಸಿರುವ ರೈಲು ಮಾರ್ಗದಲ್ಲಿ ಅರಸಾಳಿನಿಂದ ತಾಲೂಕು ಕೇಂದ್ರವಾದ ಹೊಸನಗರದ ಮೂಲಕವೇ ಹಾದು ಹೋಗುವ ರೀತಿಯಲ್ಲಿ ಡಿಪಿಆರ್ ಮಾಡಬೇಕು ಎಂದು ಹೊಸನಗರ ವರ್ತಕ ಸಂಘದ ನೇತೃತ್ವದಲ್ಲಿ ಹೊಸನಗರದ ನಾಗರಿಕರು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ವರ್ತಕ ಸಂಘದ ಅಧ್ಯಕ್ಷ ಪೂರ್ಣೇಶ್ ಮಲೆಬೇಳು, ಮುಖಂಡರಾದ ದೇವಾನಂದ್ ಮತ್ತಿತರ ಪ್ರಮುಖರು ಮಾತನಾಡಿದರು. ವರ್ತಕರ ಸಂಘದ ಸುರೇಶ್ ಬಿಎಸ್, ಹರೀಶ್ ರಾವ್, ವಿಜೇಂದ್ರ ಶೇಟ್, ಭೋಜಪ್ಪಗೌಡ, ಜಯರಾಮ್ ಶೆಟ್ಟಿ, ಸಂತೋಷ್ ಶೇಟ್, ವಿನಾಯಕ್ ಹೆದ್ಲಿ, ವಾದಿರಾಜ್, ಉದಯ್ ಕುಮಾರ್, ಲೋಕೇಶ್ ಹಾದ್ವಳ್ಳಿ, ವಿಠಲ್ ರಾವ್, ನರಸಿಂಹ, ರಾಮ್ ಪಾಟೇಲ್, ರವಿ ಶೇಟ್, ರಾಘವೇಂದ್ರ ಅರಸುಳ್ಳಿ ಸೇರಿದಂತೆ ಸ್ಥಳೀಯ ನಾಗರಿಕರು ಹಾಜರಿದ್ದರು. ಮಲೆನಾಡು ಕರಾವಳಿಯ ಸಂಪರ್ಕದ ಏನು ರೈಲ್ವೆ ಯೋಜನೆ ಇದೆ, ಅದರಲ್ಲಿ ಹೊಸನಗರವನ್ನು ಬಿಟ್ಟಿದ್ದಾರೆ. ಹೊಸನಗರ ತಾಲೂಕು ಕೇಂದ್ರ ಆಗಿದ್ದರಿಂದ ಹೊಸನಗರವನ್ನು ಕೂಡ ಸಂಪರ್ಕಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿ ನಾವೆಲ್ಲ ಒಂದು ಹೋರಾಟವನ್ನು ಶುರು ಮಾಡಿದ್ದೇವೆ. ಅದರ ಒಂದು ಭಾಗವಾಗಿ ಈಗ ತಹಶೀಲ್ದಾರ್ಗೆ ಮನವಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದೀವಿ. ಅದರ ಪ್ರಯುಕ್ತ ನಮ್ಮ ದೇವಣ್ಣವರು 2018ರಲ್ಲಿ ಸದಾನಂದ ಗೌಡರು ರೈಲ್ವೆ ಮಂತ್ರಿ ಆಗಿದ್ದಾಗ ಮನವಿಯನ್ನು ಕೊಟ್ಟಿದ್ದರು. ಪರಿಶೀಲಿಸ್ತೇವೆ ಅನ್ನುವಂಥ ಉತ್ತರ ಕೂಡ ಬಂದಿದೆ. ಆದರೆ ಈ ವರ್ಷ ಅದನ್ನು ಪರಿಶೀಲನೆ ಆಗಬೇಕಾಗಿತ್ತು, ಆಗಿಲ್ಲ. ಹಾಗಾಗಿ ನಾವೆಲ್ಲ ಮತ್ತೆ ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇದ್ದೀವಿ, ನಮಗೆ ನ್ಯಾಯ ಬೇಕು, ಹೊಸನಗರವನ್ನು ಕೂಡ ಸಂಪರ್ಕದಲ್ಲಿ ನಮ್ಮನ್ನು ಸೇರಿಸ್ಕೋಬೇಕು, ನಮ್ಮನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ರೈಲ್ವೆ ಸಂಪರ್ಕವನ್ನು ಮುಂದುವರಿಸಬಾರ್ದು ಆ ಕಾರ್ಯವನ್ನು ಅಂತ ಕೇಳ್ಕೊಳ್ತಾ ಈಗ ಹೊಸನಗರ ತಾಲೂಕು ಮುಳುಗಡೆಯಿಂದ ಈಗಾಗಲೇ ಹೊಸನಗರ ಸಮಾಜಕ್ಕೆ, ದೇಶಕ್ಕೆ ಅರ್ಪಣೆ ಮಾಡಿದಂಥ ಒಂದು ತಾಲೂಕು. ಈಗ ರೈಲ್ವೆ ಟ್ರ್ಯಾಕು ಹೊಸನಗರ ಮೂಲಕ ಹೋಗಬೇಕು ಅನ್ನೋಂಥ ಬೇಡಿಕೆಯನ್ನು ಹೊಸನಗರದ ಜನತೆ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 2018ರಲ್ಲಿ ಸನ್ಮಾನ್ಯ ಸದಾನಂದ ಗೌಡರು ರೈಲ್ವೆ ಮಂತ್ರಿ ಆದಾಗ ಅವರನ್ನ ನೇರವಾಗಿ ಕಂಡು ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟು ಹೊಸನಗರದ ಮೂಲಕ ಏನು ಕೊಂಕಣ ರೈಲ್ವೆ ತಳಗುಪ್ಪ ಮೇಲೆ ಏನು ಸಿರ್ಸಿ ಹೊನ್ನಾವರ ಹೋಗಿ ಲಿಂಕ್ ಆಗುತ್ತೆ, ಅದು ರಿಸರ್ವ್ ಫಾರೆಸ್ಟ್ ಬರ್ತದೆ, ಅಲ್ಲಿ ಬೇಡ, ಹೊಸನಗರದಲ್ಲಿ ಏನು ಮುಳುಗಡೆ ಆದಂಥ ಟ್ರ್ಯಾಕ್ ಇದೆ, ಈ ಕಡೆಯಿಂದ ಮುಳುಗಡೆ ಪ್ರದೇಶದಲ್ಲಿ ತಗೊಂಡೋದ್ರೆ ರಿಹ್ಯಾಬಿಟೇಷನ್ ಕೂಡ ಕಡಿಮೆ ಆಗ್ತದೆ. ಮತ್ತು ಶಿವಮೊಗ್ಗ ಜಿಲ್ಲಾ ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಬೈಂದೂರಿಗೆ ಕೂಡ ರೈಲ್ವೆ ಲಿಂಕನ್ನು ಕೊಟ್ಟಕ್ಕಾಗುತ್ತೆ. ಬೈಂದೂರಿಗೆ ಈ ಟ್ರ್ಯಾಕನ್ನು ಮುಂದುವರಿಸಬೇಕು ಅನ್ನೋಂಥ ವಿನಂತಿಯನ್ನು ನಾನು ಆ ಸಂದರ್ಭದಲ್ಲಿ ಮಾಡಿದ್ದೆ. MP ಅವರನ್ನು ಕೂಡ ಕಂಡು ನಾನು ಈ ವಿಚಾರದಲ್ಲಿ ಆಗ್ರಹವನ್ನು ಮಾಡಿದ್ದೆ. ಕಳೆದ ಮಾಜಿ ಶಾಸಕರಾದಂಥ ಸಚಿವರಾದಂಥ ಹಾಲಪ್ಪನವ್ರನ್ನು ಕೂಡ ನಾನು ಕಳೆದ ಸರಿ ಅವರು ಶಾಸಕರಾದ ಸಂದರ್ಭದಲ್ಲಿ ನಾನು ತೀವ್ರವಾದಂಥ ಒತ್ತಡವನ್ನು ಅವ್ರಿಗೆ ಹಾಕಿದ್ದೆ. ಅವರು ಕೂಡ ಅದನ್ನು ಗಂಭೀರವಾಗಿ ತಗೊಳ್ಬೇಕು ಅನ್ನೋಂಥ ಅಭಿಪ್ರಾಯವನ್ನು ನಾನು ಪಟ್ಟಾಗ ಅವರು ಪರಿಶೀಲಿಸ್ತೇವೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದು. ನಾನು MP ಅವರನ್ನು ಕೇಳಿದಾಗ ಅವರು ಕೂಡ ಪರಿಶೀಲನೆ ಮಾಡೋಣ ದೇವರು ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಎಲ್ಲ ನಮ್ಮ ಒತ್ತಡದ ಮೂಲಕ ಅವಕ್ಕೆ ಏನೋ ಒಂದು ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ. ನಾನು ಆಗಲೇ ಬೈಂದೂರಿನ ರೈಲ್ವೆ ಹೋರಾಟ ಸಮಿತಿಯಲ್ಲಿ ಒಬ್ಬರು ಪೈ ಅಂತ ಯಾರೋ ಒಬ್ಬರಿದ್ದಾರೆ, ಅವ್ರನ್ನೂ ಕೂಡ ಹಿಂದೆ ಸಂಪರ್ಕ ಮಾಡಿ ಅವ್ರಿಗೂ ಕೂಡ ಕರೆಸ್ಪಾಂಡೆನ್ಸ್ ಮಾಡಿ ಅವ್ರ ಜೊತೆ ಕೂಡ ಒಂದು ಸಿಟಿಂಗನ್ನು ಕೊಲ್ಲೂರಲ್ಲೇ ಮಾಡಿದ್ವಿ. ಈಗ ಹೋರಾಟ ಆಗಬೇಕನ್ನೋ ಹೊಸನಗರದಲ್ಲಿ ಕೂಡ ಸಭೆಯನ್ನು ಮಾಡಿದ್ವಿ. ಯಾವುದೇ ಕಾರಣಾಂತರದಿಂದ ಒತ್ತಡಗಳು ನಮ್ಮ ಧ್ವನಿಗಳು ಸಾಕಾಗಿಲ್ಲ. ಹೊಸನಗರದ ತಾಲೂಕಿನ ಧ್ವನಿ ಗಟ್ಟಿ ಆದರೆ ಖಂಡಿತ ಇದಕ್ಕೆ ನ್ಯಾಯ ಸಿಗುತ್ತೆ. ನ್ಯಾಯ ನಮಗೆ ಸಿಗಬೇಕಾಗಿದೆ. ನಾವೇಗ ತ್ಯಾಗವನ್ನು ಮಾಡಿದ್ದೇವೆ. ಆ ಒಂದು ಆಧಾರದ ಮೇಲೆ ಹೊಸನಗರ ತಾಲೂಕು ಇನ್ನು ಬಹಳ ದೂರದಲ್ಲಿಲ್ಲ. ಇವತ್ತು ಅರಸಾಳು ಮೂಲಕ ನಮ್ಮ ಹೊಸನಗರದ ಮೂಲಕ ನಾವು ಶೃಂಗೇರಿಗೆ ಲಿಂಕನ್ನು ಕೊಡೋದಾದರೆ ಏನು ಹೆಚ್ಚಿನ ಒಂದು 20 ಕಿಲೋಮೀಟರ್ಸ್ ಜಾಸ್ತಿ ಆಗ್ಬೋದು. ಆದರೆ 20 ಕಿಲೋಮೀಟರ್ ಜಾಸ್ತಿ ಆದರೆ ಹೊಸನಗರವನ್ನು ಪ್ರವಾಸೋದ್ಯಮ, ಹೊಸನಗರವನ್ನು ಅಭಿವೃದ್ಧಿ ನೀವು ಮಾಡಬೇಕಾದ್ರೆ ಪ್ರವಾಸೋದ್ಯಮದಲ್ಲೇ ಮಾಡಬೇಕಾಗುತ್ತೆ. ಯಾಕಂದರೆ ಸುತ್ತಲೂ ಕೂಡ ಮುಳುಗಡೆಯನ್ನು ಮಾಡಿ ಅನೇಕ ಡ್ಯಾಮ್ಗಳನ್ನು ಕಟ್ಟಿ ನೀರಾವರಿಗೋಸ್ಕರ ಇವತ್ತು ಪವರ್ ಜನರೇಟಿಗೋಸ್ಕರ ನಮ್ಮ ಈ ಭೂಮಿಯನ್ನು ನಾವು ತ್ಯಾಗ ಮಾಡಿದ್ವಿ. ಈ ಸಂದರ್ಭದಲ್ಲಿ ಹೊಸನಗರಕ್ಕೆ ತಾವು ಒಂದು ಪರಿಹಾರವನ್ನು ಕೊಟ್ಟಲಾಗ್ತಾಯಿದೆ. ಈಗ ಇಲ್ಲಿ ಕೂಡ ರೈಲ್ವೆ ಟ್ರ್ಯಾಕ್ ಬರಬೇಕು ಅನ್ನೋಂಥ ಪ್ರಪೋಸಲ್ ಇತ್ತು, ಕಾರಣದಿಂದ ಆಗಿಲ್ಲ ಅನ್ನೋಂಥ ಮಾಹಿತಿ ಕೂಡ ನಮಗೆಲ್ಲ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ನಮ್ಮ ಮನವಿಯನ್ನು, ಒತ್ತಡವನ್ನು, ಆತ್ಮೀಯತೆಯಲ್ಲಿ, ಒಂದು ಅಭಿಮಾನದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಈಗಾಗಲೇ ಮಾಡ್ತಾ ಇದೆ. ಹೊಸನಗರವನ್ನು ಕನ್ಸಿಡರೇಷನ್ ಮಾಡಬೇಕು.
ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟದ ಯೋಗ ಸ್ಪರ್ಧೆಯಲ್ಲಿ ಹೊನ್ನೆಸರ ಪಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶೈಲಜಾ ಎಂಬಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಲಾ ಸಮಿತಿ ಮತ್ತು ಸಹ ಶಿಕ್ಷಕರು ಅವರನ್ನು ಸನ್ಮಾನಿಸಿದರು. ಸಾಗರ ಪಟ್ಟಣದ ಕೆಳದಿ ರಸ್ತೆ ಶಾಂತಿನಗರದಲ್ಲಿ ಈಚೆಗೆ ನಡೆದ ಯುಜಿಡಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅಲ್ಲಿಯ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಸ್ಥಳೀಯರು ಸಂಚಾರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದುವರೆಗೆ ವಾಹನಗಳ ಸಂಚಾರ ಕಷ್ಟವಾಗಿತ್ತು. ಇದೀಗ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಪಾದಚಾರಿಗಳು ಕೂಡ ಹೋಗಲಾರದ ಸ್ಥಿತಿಯಾಗಿದೆ. ಇದನ್ನು ಸರಿಪಡಿಸಿ ಜನರ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸುವವರು ಯಾರು ಎನ್ನುವುದು ಇನ್ನೂ ತಿಳಿದಿಲ್ಲ. ನಗರಸಭೆ ಇತ್ತ ಗಮನ ಹರಿಸುವುದೇ ಎನ್ನುವುದು ಸ್ಥಳೀಯರ ಪ್ರಶ್ನೆ. ನಮಸ್ಕಾರ.